ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಬ್ಯಾಂಕಿಂಗ್ ಸಿಸ್ಟಮ್ ಅಂಡ್ ಎವ್ಯಾಲ್ಯೂಯೇಷನ್ ಅಲ್ಲಿ ಬ್ಯಾಂಕರ್ ಮತ್ತೆ ಕಸ್ಟಮರ್ ಫಸ್ಟ್ ಚಾಪ್ಟರ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ತಿಳ್ಕೊಂಡಿದ್ವಿ. ಸೊ ಅದರಲ್ಲಿ ಮೀನಿಂಗ್ ಆಫ್ ಬ್ಯಾಂಕರ್ ಮತ್ತೆ ಮೀನಿಂಗ್ ಆಫ್ ಕಸ್ಟಮರ್, ಅದೇ ತರ ಬ್ಯಾಂಕಿಂಗ್ ಸಿಸ್ಟಮ್ ಎವಲ್ಯೂಷನ್ ಯಾವ ತರ ಆಯಿತು, ಸೊ ಇಂಡಿಯಾದಲ್ಲಿ ಬ್ಯಾಂಕಿಂಗ್ ಇಂಡಸ್ಟ್ರಿ ಯಾವ ತರ ಸ್ಟಾರ್ಟ್ ಆಯಿತು ಅಲ್ವಾ. ಸೊ ಹೇಳೋದಾದ್ರೆ, ಸೊ ಬ್ಯಾಂಕಿಂಗ್ ಸಿಸ್ಟಮ್ ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿರೋದು 17th ಸೆಂಚುರಿಯಲ್ಲಿ ಸ್ಟಾರ್ಟ್ ಆಯಿತು. ಅದರಲ್ಲಿ ಇನಿಷಿಯಲ್ ಟೈಮ್ನಲ್ಲಿ ಯಾವುದೇ ಬ್ಯಾಂಕ್ ಸ್ಟಾರ್ಟ್ ಆಗಿತ್ತು ಅದು ಯಾವುದು ಕೂಡ ಸಕ್ಸಸ್ಫುಲ್ ಆಗಿ ರನ್ ಆಗಲಿಲ್ಲ. ಬಟ್ 18th ಸೆಂಚುರಿನಲ್ಲಿ ಬ್ಯಾಂಕಿಂಗ್ ಇಂಡಸ್ಟ್ರಿನಲ್ಲಿ ಸ್ಟಾರ್ಟ್ ಆಗಿರೋ ಬ್ಯಾಂಕ್ಸ್ ಏನಿತ್ತು ಅದು ಮಾತ್ರ ಕೆಲವು ಸಕ್ಸಸ್ಫುಲ್ ಆಗಿ ರನ್ ಆಯಿತು. ಈಗ ಅದನ್ನು ನೋಡ್ತಾ ಇದ್ದೀವಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ. ಸೊ ಅದೇ ಥರ ಕೆಲವು 1969ನಲ್ಲಿ ಮತ್ತು 1980ಯಲ್ಲಿ ಕೂಡ ಬ್ಯಾಂಕಿಂಗ್ ರೆಗ್ಯುಲೇಷನ್ಸ್ ಆಯಿತು. ಆಮೇಲೆ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಡೆವಲಪ್ಮೆಂಟ್ಸ್ ಏನಾಯಿತು, ನ್ಯಾಷನಲೈಸ್ ಬ್ಯಾಂಕ್ಸ್ ಆಗಿ ಕನ್ವರ್ಟ್ ಆಗಿರೋದು. ಸೊ ಅದು ಡ್ರಾಸ್ಟಿಕ್ ಡೆವಲಪ್ಮೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಅದನ್ನ ನಾವು ನೋಡಿದೀವಿ. ಅದೇ ತರ ರೀಸೆಂಟ್ ಆಗಿ ಅಮಲ್ಗಮೇಷನ್ ಏನಾಗಿದೆ ಸೊ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ, ಸೊ ಅದರ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಬ್ಯಾಂಕಿಂಗ್ ಸಿಸ್ಟಮ್ ಮತ್ತೆ ವ್ಯಾಲ್ಯೂಯೇಷನ್ ಅಲ್ಲಿ ಅಬೌಟ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಡೆವಲಪ್ಮೆಂಟ್ಸ್ ಅಂಡ್ ರಿಫಾರ್ಮ್ಸ್ ಅಂತಾನೆ ಹೇಳ್ಬೋದು ಅದರಲ್ಲಿ. ಸೊ ಬ್ಯಾಂಕಿಂಗ್ ಸಿಸ್ಟಮ್ ರಿಫಾರ್ಮ್ಸ್ ಕೂಡ, ಸೊ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಏನಿತ್ತು, ಬ್ಯಾಂಕ್ಸ್ ಅಮಲ್ಗಮೇಷನ್ಸ್ ಆಯಿತು. ಅದರಲ್ಲಿ SBI ಕೂಡ, ಜೊತೆಗೆ ಕೆಲವು ಕಮರ್ಷಿಯಲ್ ಬ್ಯಾಂಕ್ಸ್ ಕೂಡ, ಕೆಲವು ಅನ್ನೋದಕ್ಕಿಂತ ಎಲ್ಲವೂ ಕಮರ್ಷಿಯಲ್ ಬ್ಯಾಂಕ್ಸ್ ಕೆಲವು ಬ್ಯಾಂಕ್ ಅಲ್ಲಿ ಮರ್ಜ್ ಆಗ್ತಾ ಹೋಯಿತು. ಸೊ ಅದರ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಇನ್ ಜನರಲ್ ಆಗಿ ಬ್ಯಾಂಕ್ ಅಲ್ಲಿ ಯಾವ ತರ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಡ್ಯೂಟೀಸ್ ಇರುತ್ತೆ ಅಬೌಟ್ ಬ್ಯಾಂಕರ್ ಟುವರ್ಡ್ಸ್ ಕಸ್ಟಮರ್. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಜನರಲ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಬ್ಯಾಂಕರ್ ಅಂಡ್ ಕಸ್ಟಮರ್ ಅಂತ ಹೇಳ್ಬೋದು. ಅದರಲ್ಲಿ ಇಲ್ಲಿ ರಿಲೇಶನ್ಶಿಪ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ವಾಟ್ ದ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಡ್ಯೂಟೀಸ್ ಆಫ್ ಬ್ಯಾಂಕರ್ ಟುವರ್ಡ್ಸ್ ಕಸ್ಟಮರ್. ಅದೇ ತರ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಡ್ಯೂಟೀಸ್ ಆಫ್ ಕಸ್ಟಮರ್ ಟುವರ್ಡ್ಸ್ ಬ್ಯಾಂಕರ್. ಸೊ ಅದು ಕೆಲವು ಪಾಯಿಂಟ್ಸ್ ಇದಾವೆ, ಮೇನ್ ಪಾಯಿಂಟ್ಸ್ ತುಂಬಾ ಇದಾವೆ ಅದರಲ್ಲಿ, ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಡ್ಯೂಟೀಸ್. ಅದರಲ್ಲಿ ಕೆಲವು ಮಾತ್ರ ಪಾಯಿಂಟ್ಸ್ ನಾವು ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಪಾಯಿಂಟ್ಸ್ ಆರ್ ದ ಡೆಟಾರ್ ಅಂಡ್ ಕ್ರೇಟಾರ್ ರಿಲೇಶನ್ಶಿಪ್. ದ ಫಸ್ಟ್ ರಿಲೇಶನ್ಶಿಪ್ ಏನು, ಡೆಟಾರ್ ಮತ್ತೆ ಕ್ರೇಟಾರ್ ರಿಲೇಶನ್ಶಿಪ್. ಸೊ ಹಿಯರ್ ಒನ್ ಬಿಕಮ್ಸ್ ಡೆಟಾರ್ ಅಂಡ್ one more another person become debtor, means the customer become sometimes debtor and banker become creditor, and sometimes banker become debtor, customer become creditor. ಅಂದ್ರೆ ಯಾವ ತರ, say for example when customer deposits his money into bank account, ಕಸ್ಟಮರ್ ಬ್ಯಾಂಕ್ ಅಕೌಂಟ್ ಅಲ್ಲಿ ತನ್ನ ಡೆಪಾಸಿಟ್ ಮಾಡಿದ್ರೆ, ತನ್ನ ಅಮೌಂಟ್ ನ ಡೆಪಾಸಿಟ್ ಮಾಡಿದ್ರೆ, at that time the customer become creditor and banker become debtor, right? Why? Because whenever customer needs his money, whenever customer demands his money to repay the amount, the banker has to pay. The banker has to repay it. So that's why there exists the customer as creditor and banker as debtor. So this is the first relationship. And the second ಎರಡನೇ scenario ಯಾವುದು ಅಂದ್ರೆ, when banker lends money to investor or to entrepreneur or to any outside person. ಸೊ ಅಂದ್ರೆ ಬ್ಯಾಂಕರ್ ಏನಾದ್ರೂ ಹೊರಗಡೆವನಿಗೆ ಲೋನ್ ಪ್ರೊವೈಡ್ ಮಾಡಿದಾಗ, ಸೊ ಅಟ್ ದಟ್ ಟೈಮ್ ಸೊ ಬ್ಯಾಂಕರ್ ಲೆಂಡ್ಸ್ ಆರ್ ಬಾರೋಸ್ ಮನಿ ಟು ಕಸ್ಟಮರ್. ಸೊ ಅಟ್ ದಟ್ ಟೈಮ್ ದ ಬ್ಯಾಂಕರ್ ಬಿಕಮ್ ಕ್ರೆಡಿಟರ್, ದ ಕಸ್ಟಮರ್ ಬಿಕಮ್ ಡೆಟರ್. ಸೊ ದಿಸ್ ಇಸ್ ವಾಟ್ ದ ರಿಲೇಶನ್ಶಿಪ್ ಆಫ್ ಬ್ಯಾಂಕರ್ ಅಂಡ್ ಕಸ್ಟಮರ್, ಡೆಟರ್ ಅಂಡ್ ಕ್ರೆಡಿಟರ್ ರಿಲೇಶನ್ಶಿಪ್. ಅದೇ ತರ ಚೆಕ್ಸ್ ಹಾನರ್ ಮಾಡಿದಾಗಲೂ ಕೂಡ, ಸೊ ವೆನ್ ಎವರ್ ಕಸ್ಟಮರ್ ಡಿಮ್ಯಾಂಡ್ಸ್ ಟು ಟ್ರಾನ್ಸ್ಫರ್ ದ ಚೆಕ್ಸ್ when he has sufficient balance in his account, at that time also debtor ಮತ್ತೆ ಕ್ರೆಡಿಟರ್ ರಿಲೇಶನ್ಶಿಪ್ ಎಕ್ಸಿಸ್ಟ್ ಆಗುತ್ತೆ. ಸೊ ಇದರಲ್ಲಿ ಎರಡು ಪಾಯಿಂಟ್ಸ್ ಹೇಳ್ತಾ ಇದ್ದಾನೆ. ಯಾವುದು ಅದು ನಾನು ಹೇಳಿರೋದೆ, ದ ಬ್ಯಾಂಕರ್ ಇಸ್ ದಿ ಡೆಟರ್ ಆಫ್ ದಿ ಕಸ್ಟಮರ್ ವಿತ್ ದಿ ಆಬ್ಲಿಗೇಷನ್ ಟು ಹಾನರ್ ಹಿಸ್ ಕಸ್ಟಮರ್ ಚೆಕ್ಸ್ ಡ್ರಾನ್ ಅಪಾನ್ ಹಿಸ್ ಬ್ಯಾಲೆನ್ಸ್ ಅಲ್ವಾ. ಸೊ ಡ್ರಾನ್ ಅಪಾನ್ ಹಿಸ್ ಬ್ಯಾಲೆನ್ಸ್ ಅಂದ್ರೆ ಏನು, ಅವನ ಅಕೌಂಟ್ ಹೆಸರಲ್ಲಿ, ದ ಅಕೌಂಟ್ ನೇಮ್ ಅಲ್ಲಿ, ಅವನ ಬ್ಯಾಲೆನ್ಸ್ ಅಲ್ಲಿ ಚೆಕ್ಸ್ ಏನಾದ್ರು ಟ್ರಾನ್ಸ್ಫರ್ ಮಾಡ್ಬೇಕಂತೇಳಿ ಆಬ್ಲಿಗೇಷನ್ ಹಾಕಿತ್ತು ಅಂದ್ರೆ, ಡ್ಯೂಟಿ ಅಸೈನ್ ಮಾಡಿದ್ದ ಅಂದ್ರೆ, ಕಸ್ಟಮರ್ ಯಾರು ಬ್ಯಾಂಕರ್ ಹ್ಯಾಸ್ ಟು ಪೇ, ಐ ಮೀನ್ ಬ್ಯಾಂಕರ್ ಹ್ಯಾಸ್ ಟು ಟ್ರಾನ್ಸ್ಫರ್ ಆರ್ ಹಿ ಹ್ಯಾಸ್ ಟು ಪರ್ಫಾರ್ಮ್ ದ ಡ್ಯೂಟಿ ಆಫ್ ಟ್ರಾನ್ಸ್ಫರಿಂಗ್ ಆಫ್ ದಟ್ ಚೆಕ್. ಓಕೆ, ಪೇಮೆಂಟ್ ಆಫ್ ಚೆಕ್ ಅಂತ ಹೇಳ್ಬೋದು ಅದನ್ನ. ನೆಕ್ಸ್ಟ್, ವೆನ್ ಅ ಬ್ಯಾಂಕರ್ ಲೆಂಡ್ಸ್ ಮನಿ ಟು ಹಿಸ್ ಕಸ್ಟಮರ್, ದ ಕಸ್ಟಮರ್ ಬಿಕಮ್ಸ್ ಡೆಟರ್ ಅಂಡ್ ಬ್ಯಾಂಕರ್ ಬಿಕಮ್ಸ್ ಕ್ರೆಡಿಟರ್. ಸೊ ಈಗ ನಾನು ಹೇಳಿದೆ, ಸೊ ಲೆಂಡ್ ಮಾಡಿದಾಗ, ಲೋನ್ ಪ್ರೊವೈಡ್ ಮಾಡಿದಾಗ ಬ್ಯಾಂಕರ್ ಏನಾಗ್ತಾರೆ, ಕ್ರೆಡಿಟರ್ ಆಗ್ತಾನೆ, ಅಂಡ್ ಕಸ್ಟಮರ್ ಬಿಕಮ್ಸ್ ಡೆಟರ್. The vice versa, when customer deposits his money into bank account, at that time the banker become debtor
and customer becomes creditor. So this is what the scenario. Okay, second one, banker acts as an agent. So here the second point ಏನು ಹೇಳ್ತಾ ಇದ್ದಾನೆ, banker as an agent ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಯಾವ ತರ when the banker performs customers duties on behalf of customer, the banker perform duties. ಅಂದ್ರೆ ಯಾವ ಡ್ಯೂಟೀಸ್ ಅದು, ಯೂಶುವಲಿ ನಾವು ಬ್ಯಾಂಕ್ ಅಲ್ಲಿ ನೋಡ್ತಾ ಇರ್ತೀವಿ, there are two types of services which where the banks provides. ನಾರ್ಮಲ್ ಆಗಿ ಪ್ರತಿಯೊಂದು ಬ್ಯಾಂಕ್ ಕೂಡ ಮೇನ್ಲಿ ಎರಡು ತರ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇರುತ್ತೆ. ಸೊ ಒಂದು ಪ್ರೈಮರಿ ಸರ್ವಿಸಸ್ ಅಂತ ಹೇಳ್ತೀವಿ, ಸೆಕೆಂಡ್ ಒನ್ ಸೆಕೆಂಡರಿ ಸರ್ವಿಸಸ್. ಸೊ ವಾಟ್ ಆರ್ ದೋಸ್ ಪ್ರೈಮರಿ ಅಂಡ್ ಸೆಕೆಂಡರಿ ಸರ್ವಿಸಸ್? The first primary services are nothing but what? Accepting of deposits and lending loans. This is what primary services. As I said when we were discussing about the meaning of bank and banker, so our time ನಲ್ಲಿ ಹೇಳಿದಲ್ವಾ, accepting deposits and lending loans, this is primary service. Except this one, ರಿಮೈನಿಂಗ್ ಇನ್ನು ಮಿಕ್ಕಿದ ಯಾವುದೇ ಸರ್ವಿಸ್ ಪ್ರೊವೈಡ್ ಮಾಡಲಿ ಅದೆಲ್ಲದೂ ಕೂಡ ಸೆಕೆಂಡರಿ ಸರ್ವಿಸಸ್ ಕೆಳಗಡೆ ಬರುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ, ಹೌದಲ್ವಾ? ಸೊ ದೋಸ್ ಸೆಕೆಂಡರಿ ಸರ್ವಿಸಸ್ ಅದು ಯಾವ್ದು ಬರುತ್ತೆ ಅದರಲ್ಲಿ ಸೆಕೆಂಡರಿ ಸರ್ವಿಸಸ್ ಅಲ್ಲಿ. ಸೊ ಲೈಕ್ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಆಗಿರ್ಬೋದು, ವಾಟರ್ ಬಿಲ್ ಪೇಮೆಂಟ್ ಆಗಿರ್ಬೋದು, ಇನ್ಶೂರೆನ್ಸ್ ಬಿಲ್ ಪೇಮೆಂಟ್ ಆಗಿರ್ಬೋದು, ಕಸ್ಟಮರ್ಸ್ದು ಯಾವುದೇ ಬಿಲ್ ಪೇಮೆಂಟ್ ಆಗಿದ್ರು ಅಥವಾ ಕಸ್ಟಮರ್ಸ್ ವರ್ಕ್ ಥ್ರೂ ಆನ್ಲೈನ್ ಇರುವುದು ಬ್ಯಾಂಕರ್ ಪ್ರೊವೈಡ್ ಮಾಡ್ದ ಅಂದ್ರೆ ಅದನ್ನ ಸೆಕೆಂಡರಿ ಸರ್ವಿಸ್ ಅಂತ ಹೇಳ್ತೇವೆ. ಸೊ ಆ ಸೆಕೆಂಡರಿ ಸರ್ವಿಸ್ ಬ್ಯಾಂಕರ್ ಪ್ರೊವೈಡ್ ಮಾಡಿದ್ರೆ, ಬ್ಯಾಂಕರ್ ವರ್ಕ್ ಮಾಡಿಕೊಟ್ರೆ ಅದನ್ನ ಏಜೆಂಟ್ ಅಂತ ಕರೀತಾರೆ ಬ್ಯಾಂಕರ್ನ. ಸೊ ಬ್ಯಾಂಕರ್ ಬಿಕಮ್ಸ್ ಅನ್ ಏಜೆಂಟ್ ವೆನ್ ಹಿ ಪರ್ಫಾರ್ಮ್ಸ್ ಕಸ್ಟಮರ್ ಡ್ಯೂಟೀಸ್. Of course, banker will charge certain amount, okay, on performing those services. So ಆ ಸರ್ವಿಸಸ್ ಪ್ರೊವೈಡ್ ಮಾಡೋದಕ್ಕೆ ಬ್ಯಾಂಕರ್ certain amount ಚಾರ್ಜ್ ಮಾಡ್ತಾನೆ. But here when he acts as an agent, he has to perform customers duties. So like as he said here, banker render agency services for their customers like paying of insurance premium, electricity bill, taxes, as well as they collect interest from investments, dividend on shares, collection of checks, etc. So ಬರೀ ಪೇಮೆಂಟ್ ಒಂದೇ ಅಲ್ಲ, ಕೆಲವು ಸಲ ಕಸ್ಟಮರ್ ಏನಾದರೂ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಟ್ರೇಡಿಂಗ್ ಮಾಡ್ತಾ ಇದ್ರೆ, ಸೊ ಆನ್ ಬಿಹಾಫ್ ಆಫ್ ಕಸ್ಟಮರ್ ದ ಬ್ಯಾಂಕ್ ರಿಸೀವ್ಸ್ ಇಂಟ್ರೆಸ್ಟ್. ಸೊ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಬ್ಯಾಂಕ್ ಪರ್ಫಾರ್ಮ್ ಮಾಡುತ್ತೆ ಆ ವರ್ಕ್ನ. ಸೆಲ್ಲಿಂಗ್ ಆಫ್ ಶೇರ್ಸ್ ಆಗಿರ್ಬೋದು, ಪರ್ಚೇಸಿಂಗ್ ಆಫ್ ಶೇರ್ಸ್ ಆಗಿರ್ಬೋದು, ರಿಸೀಟ್ ಆಫ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಂಡ್ ಶೇರ್ಸ್, ಅದೆಲ್ಲದೂ ಕೂಡ ಬ್ಯಾಂಕ್ ಪರ್ಫಾರ್ಮ್ ಮಾಡುತ್ತೆ. ಸೊ ಹಾಗಾಗಿ ಬ್ಯಾಂಕರ್ನ ಏಜೆಂಟ್ ಅಂತ ಹೇಳಿ ಕರೀತಾರೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್. ಸೊ ವಾಟ್ ಈಸ್ ಥರ್ಡ್ ಟೈಪ್ ಆಫ್ ರಿಲೇಶನ್ಶಿಪ್? ಬ್ಯಾಂಕರ್ ಆಸ್ ಅ ಬೈಲಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಅ ಬೈಲಿ? ಬೈಲಿ ಅಂದ್ರೆ ಏನು ಅದು ಹೇಳೋದಕ್ಕಿಂತ ಮುಂಚೆ ಇನ್ನೂ ಒಂದು ಹೇಳ್ತೀನಿ ನಾನು. ದೆರ್ ಇಸ್ ಅ ವರ್ಡ್ ಟರ್ಮ್, ಕಾಲ್ ಇಟ್ ಆಸ್ ಬೇಲ್ಮೆಂಟ್. ಸೊ ಬೇಲ್ಮೆಂಟ್ ಅಂತ ಹೇಳ್ತೀವಿ. ಬೇಲ್ಮೆಂಟ್ ಅಂದ್ರೆ ಏನು? It is nothing but what transferring of possession from one person to another person. Possession transfer ಮಾಡ್ತೇವೆ ಇಲ್ಲಿಂದ from one person to another person. Possession ಅಂದ್ರೆ ಏನು? Transferring of authority of taking care of particular asset or particular good or particular things for the safeguard. ಅಂದ್ರೆ ನಾರ್ಮಲ್ ಆಗಿ ಕಸ್ಟಮರ್ಸ್ ಏನ್ ಮಾಡ್ತಾರೆ, ತಮ್ಮ ಆರ್ನಮೆಂಟ್ಸ್ ಆಗಿರ್ಬೋದು, ಅಸೆಟ್ಸ್ ಆಗಿರ್ಬೋದು, ಅವನ್ನ ಏನ್ ಮಾಡ್ತಾರೆ, ಬ್ಯಾಂಕರ್ ಕೈಯಲ್ಲಿ ಆಗ್ತಾರೆ, ಐ ಮೀನ್ ಬ್ಯಾಂಕರ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಪೊಸಿಷನ್ ಟ್ರಾನ್ಸ್ಫರ್ ಆಗುತ್ತೆ ಹೊರತು ಓನರ್ಶಿಪ್ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಆ ಪ್ರಾಸೆಸ್ ಏನಂತ ಹೇಳ್ತಾರೆ, ಬೇಲ್ಮೆಂಟ್ ಅಂತ ಹೇಳ್ತಾರೆ. ಸೊ ಏನಕ್ಕೆ ಆ ತರ ಬೇಲ್ಮೆಂಟ್ ಪ್ರಾಸೆಸ್ ಮಾಡ್ತಾರೆ ಅಂದ್ರೆ, ಫಾರ್ ದ ಸೇಫ್ ಗಾರ್ಡ್, ಫಾರ್ ದ ಸೆಕ್ಯೂರಿಟಿ, ಫಾರ್ ಸೆಕ್ಯೂರಿಟಿ ಪರ್ಪಸ್ಗೆ ಅವ್ರು ಏನ್ ಮಾಡ್ತಾರೆ, ದೇ ಡೆಲಿವರ್ ದೇರ್ ಗೂಡ್ಸ್, ದೇ ಥಿಂಗ್ಸ್ ಟು ಬ್ಯಾಂಕರ್. ಸೊ ಆ ಪ್ರಾಸೆಸ್ ಏನಂತ ಹೇಳ್ತಾರೆ, ಬೇಲ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ಸೊ ಇನ್ ದಟ್ ಪ್ರಾಸೆಸ್ ಆಫ್ ಬೇಲ್ಮೆಂಟ್ ದ ಕಸ್ಟಮರ್ ಬಿಕಮ್ಸ್ ಬೇಲರ್ ಅಂಡ್ ಬ್ಯಾಂಕರ್ ಇಸ್ ನೋನ್ ಆಸ್ ಬೇಲಿ. ಓಕೆ, ಕಸ್ಟಮರ್ ಏನಂತ ಹೇಳ್ತಾರೆ, ಬೇಲರ್ ಅಂತಾರೆ, ಬ್ಯಾಂಕರ್ನ ಬೇಲಿ ಅಂತಾರೆ. ಸೊ ಆಸ್ ಇಸ್ ಅಟ್ ಹಿಯರ್, ಬ್ಯಾಂಕ್, ಸೊ ಬೇಲಿ ಈಸ್ ಒನ್ ಹೂ ಪೊಸೆಸ್ ಗೂಡ್ಸ್ ಆರ್ ಆರ್ಟಿಕಲ್ಸ್ ಆನ್ ಬಿಹಾಫ್ ಆಫ್ ದಿ ಓನರ್. ಸೊ ಓನರ್ ಅಂದ್ರೆ ಯಾರು ಇಲ್ಲಿ? ಕಸ್ಟಮರ್. ಓಕೆ, ಓನರ್ ಆಫ್ ದಿ ಗೂಡ್ಸ್. ಸೊ ಓನರ್ ಏನಂತ ಹೇಳ್ತೀವಿ, ಬೇಲರ್ ಅಂತ ಹೇಳ್ತೇವೆ. ದೆನ್ ಅ ಬೈಲ್ಮೆಂಟ್ ಈಸ್ ದಿ ಡೆಲಿವರಿ ಆಫ್ ಗೂಡ್ಸ್ ಬೈ ಒನ್ ಪರ್ಸನ್ ಟು ಅನದರ್. ಸೊ ಬೈ ಒನ್ ಪರ್ಸನ್ ಟು ಅನದರ್ ಅಂದ್ರೆ ಬೈ ಫ್ರಮ್ ದ ಕಸ್ಟಮರ್ ಟು ಬ್ಯಾಂಕರ್ ಫಾರ್ ಸಮ್ ಪರ್ಪಸ್ ಅಪಾನ್ ಎ ಕಾಂಟ್ರಾಕ್ಟ್. ಸೊ ಹಿಯರ್ ಫಾರ್ ಸಮ್ ಪರ್ಪಸ್ ಅಂದ್ರೆ ಫಾರ್ ದ ಸೆಕ್ಯೂರಿಟಿ ಆಗಿರ್ಬೋದು, ಇಲ್ಲ ಅಂದ್ರೆ ಕೆಲವು ಸಲ ಲೋನ್ ತಗೊಳ್ಳೋದಕ್ಕೂ ಕೂಡ ನಾವೇನು ಪ್ಲೆಡ್ಜ್ ಮಾಡ್ತೇವೆ, ಲೀನ್ ಮಾಡ್ತೇವೆ ಅಲ್ವಾ, ಅದು ಕೂಡ ನಾವಿಲ್ಲಿ ಬೇಲ್ಮೆಂಟ್ ಅಂತಾನೆ ಹೇಳ್ತೇವೆ. ಫಾರ್ ದ ಟು ಬಾರೋ ಸಮ್ ಲೋನ್ ಫ್ರಮ್ ದ ಬ್ಯಾಂಕ್, ಅಲ್ಲಿ ಕೂಡ ನಾವು ಬೇಲಿ ಅಥವಾ ಬೇಲ್ಮೆಂಟ್ ಪ್ರಾಸೆಸ್ ನ ಹೇಳ್ತೇವೆ. ಓಕೆ, ನೆಕ್ಸ್ಟ್ ದ ಥರ್ಡ್ ಒನ್ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಪ್ರಾಸೆಸ್, ನೆಕ್ಸ್ಟ್ ರಿಲೇಶನ್ಶಿಪ್ ಈಸ್ ಬ್ಯಾಂಕರ್ ಆಸ್ ಅ ಟ್ರಸ್ಟಿ. ರೈಟ್,
So banker as a trustee it is nothing but what? A trust is a relation between two persons by virtue of which one of them, I mean trustee, holds property vested in him for the benefit of the other. ಇದರ ಅರ್ಥ ಏನು? ಬ್ಯಾಂಕರ್ ಯಾವ ತರ ವರ್ಕ್ ಮಾಡ್ಬೇಕಂದ್ರೆ ಬ್ಯಾಂಕರ್ ಹ್ಯಾವ್ ಟು ವರ್ಕ್ ಆಸ್ ಎ ಟ್ರಸ್ಟಿ. ಅಂದ್ರೆ ಅರ್ಥ ಏನಿದ್ರಲ್ಲಿ, ಕಸ್ಟಮರ್ ತನ್ನ ಅಮೌಂಟ್ನ, ತನ್ನ ಮನಿನ ಡೆಪಾಸಿಟ್ ಫಾರ್ಮ್ ಅಲ್ಲಿ ಅವನು ಬ್ಯಾಂಕರ್ ಹತ್ರ ಇಡ್ತಾ ಇದ್ದಾನೆ ಅಂದ್ರೆ ಹಿ ಹ್ಯಾಸ್ ಟು ವರ್ಕ್ಸ್ ಆಸ್ ಎ ಟ್ರಸ್ಟಿ. ಓಕೆ, ಅದೇ ತರ ಕೆಲವು ಆರ್ನಮೆಂಟ್ಸ್ ಏನಾದ್ರು ಸೇಫ್ ಗಾರ್ಡ್ಗೋಸ್ಕರ, ಸೇಫ್ಟಿಗೋಸ್ಕರ ಬ್ಯಾಂಕಲ್ಲಿ ಇಡ್ತಾ ಇದ್ದಾನೆ ಅಂದ್ರೆ ಹಿ ಹ್ಯಾಸ್ ಟು ವರ್ಕ್ಸ್ ಆಸ್ ಟ್ರಸ್ಟಿ. ಸೊ ಕೆಲವು ಸಲ ಏನಾಗುತ್ತೆ, ಟ್ರಾನ್ಸ್ಪರೆನ್ಸಿ ಕೂಡ ಇರಬೇಕು. ಕೆಲವು ಸಲ ಈ ಅಕೌಂಟ್ ಇನ್ಫಾರ್ಮೇಶನ್ ಬಗ್ಗೆ ಎಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡದೇ ಇರೋ ತರ ಇರಬೇಕು. ಸೀಕ್ರೆಸಿ ಅಂತ ಹೇಳ್ತಾರೆ ಇದರಲ್ಲಿ. ಸೊ ಬ್ಯಾಂಕಿಂಗ್ ನಲ್ಲಿ ಕೂಡ ಸೀಕ್ರೆಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಬ್ಯಾಂಕರ್ acts as a trustee. Okay, next, the proper place and time of demand. It is nothing but what? The demand by the creditor or customer must be made at the proper time and proper place. ಅಂದ್ರೆ ಏನು, ವರ್ಕಿಂಗ್ ಟೈಮ್ ಅಲ್ಲಿ ಮಾತ್ರ ಡಿಮ್ಯಾಂಡ್ ಮಾಡಬೇಕಾಗುತ್ತೆ. ನಾನು ಹೇಳಿದೆ ನಿಮಗೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲೇ, ಕಸ್ಟಮರ್ ಡೆಪಾಸಿಟ್ ಮಾಡಿದಾಗ ಅಮೌಂಟ್, ವೆನ್ ಎವರ್ ದ ಕಸ್ಟಮರ್ ಡಿಮ್ಯಾಂಡ್ಸ್ ಮನಿ ಟು ರಿಸೀವ್ ಆರ್ ಟು ಪೇ ಬ್ಯಾಕ್, ದ ಬ್ಯಾಂಕರ್ ಹ್ಯಾಸ್ ಟು ಪೇ ದಿ ಅಮೌಂಟ್. ಬಟ್ ದಟ್ ಡಿಮ್ಯಾಂಡ್ ಶುಡ್ ಬಿ ಇನ್ ಬಿಟ್ವೀನ್ ದಿ ವರ್ಕಿಂಗ್ ಅವರ್ಸ್. ಸೊ ವರ್ಕಿಂಗ್ ಅವರ್ಸ್ ಅಲ್ಲೇ ಇರಬೇಕು ಆ ಡಿಮ್ಯಾಂಡ್ ಏನಿದೆ, ಅಥವಾ ಡಿಮ್ಯಾಂಡ್ ಏನ್ ಮಾಡ್ತಾನೆ ಕಸ್ಟಮರ್, ಅದು ವರ್ಕಿಂಗ್ ಅವರ್ಸ್ ಅಲ್ಲೇ ಇರಬೇಕು. ಜೊತೆಗೆ ಪ್ರಾಪರ್ ಪ್ಲೇಸ್ ಅಲ್ಲೇ ಇರಬೇಕು. ಪ್ರಾಪರ್ ಪ್ಲೇಸ್ ಅಂದ್ರೆ ಅರ್ಥ ಏನು, ವೇರ್ ದ ಕಸ್ಟಮರ್ ಹ್ಯಾಸ್ ಇಸ್ ಅಕೌಂಟ್. ಕಸ್ಟಮರ್ ಯಾವ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿದ್ದಾನೆ, ಸೊ ಆ ಬ್ಯಾಂಕಲ್ಲೇ ಹೋಗಿ ಅವನು ಡಿಮ್ಯಾಂಡ್ ಮಾಡಬೇಕಾಗುತ್ತೆ. ಓಕೆ, ಟು ವಿಡ್ರಾ ಹಿಸ್ ಮನಿ, ರೈಟ್. ಆಸ್ ವೆಲ್ ಆಸ್ ನೀವು ಗೊತ್ತೇ ಇದೆ ವರ್ಕಿಂಗ್ ಟೈಮ್ಸ್ ಏನಿದೆ, ಆ ವರ್ಕಿಂಗ್ ಟೈಮ್ ಅವನು ಡಿಮ್ಯಾಂಡ್ ಮಾಡಬೇಕಾಗುತ್ತೆ. ದಿಸ್ ಇಸ್ ವಾಟ್ ಪ್ರಾಪರ್ ಪ್ಲೇಸ್ ಅಂಡ್ ಟೈಮ್ ಆಫ್ ಡಿಮ್ಯಾಂಡ್. Next, so no time barred. So what it means, the deposits with the bank are not time barred on the expiry of 3 years as in the case of ordinary debt. The law of limitation acts does not apply to a banking debt. ಅದರ ಅರ್ಥ ಏನಿದ್ರಲ್ಲಿ, ನೀವೇನಾದ್ರೂ ಅಕೌಂಟ್ ಹೋಲ್ಡರ್ ಆಗಿದ್ರೆ ಬ್ಯಾಂಕಲ್ಲಿ, ಸೊ ಅಕೌಂಟ್ ಹೋಲ್ಡರ್ ಆದಾಗ ನಿಮಗೆ ಅಕೌಂಟ್ ನೀವೇನಾದ್ರೂ ಪರ್ಫಾರ್ಮ್ ಮಾಡಿಲ್ಲ ಅಂದಾಗ ಮಾತ್ರ ಅದು ಗವರ್ಮೆಂಟ್ ಅಕೌಂಟ್ ಆಗುತ್ತೆ. ಅಂದ್ರೆ ಅಕೌಂಟ್ ಕ್ಲೋಸ್ ಆಗೋ ಕಂಡೀಷನ್ಸ್ ಜಾಸ್ತಿ ಇರುತ್ತೆ. ಬಟ್ ಅಂಟಿಲ್ ಅನ್ಲೆಸ್ ನೀವೇನಾದ್ರೂ ಅಲ್ಲಿ ಪರ್ಫಾರ್ಮೆನ್ಸ್ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದಾಗ ಮಾತ್ರ ಅಕೌಂಟ್ ಕ್ಲೋಸ್ ಆಗುತ್ತೆ ಹೊರತು ನಿಮ್ಮ ಅಕೌಂಟ್ಗೆ ಯಾವುದೇ ರೀತಿ ಒಂದು ಟೈಮ್ ಬಾರ್ ಇರಲ್ಲ. ಓಕೆ, ಟೈಮ್ ಬಾರ್ ಅಂದ್ರೆ ಏನು, ಮೆಚುರಿಟಿ ಇಲ್ಲಿವರೆಗೆ ಅಂತ ಇರಲ್ಲ. ನೀವು ಸೊ ಅಂಟಿಲ್ ಅನ್ಲೆಸ್ ನೀವು ಪರ್ಫಾರ್ಮ್ ಮಾಡಿಲ್ಲ ಅಂದಾಗ, ನೀವು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದಾಗ ಮಾತ್ರ ಅಕೌಂಟ್ ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ ಹೊರತು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾಗ ಯಾವುದೇ ಅಕೌಂಟ್ಗೆ ಟೈಮ್ ಬಾರ್ ಇರೋದಿಲ್ಲ. ಓಕೆ, ಮೆಚುರಿಟಿ ಆಗಲಿ ಎಕ್ಸ್ಪೈರಿ ಡೇಟ್ ಆಗಲಿ ಇರೋದಿಲ್ಲ. ದಿಸ್ ಇಸ್ ವಾಟ್, ದೇರ್ ಇಸ್ ನೋ ಟೈಮ್ ಬಾರ್. ನೆಕ್ಸ್ಟ್, ಬ್ಯಾಂಕರ್ ಆಸ್ ಅನ್ ಎಕ್ಸಿಕ್ಯೂಟರ್. ಸೊ ವಾಟ್ ಇಟ್ ಮೀನ್ಸ್, where a customer appoints a banker as his executor and leaves property through a will. Through a will, the banker has to administer the property according to the terms of the will after death of such customer. ಇದರ ಅರ್ಥ ಏನು ಅಂದ್ರೆ, ಎಕ್ಸಿಕ್ಯೂಟರ್ ಆಗಿ ವರ್ಕ್ ಮಾಡ್ತಾನೆ ಬ್ಯಾಂಕರ್. ಎಕ್ಸಿಕ್ಯೂಟರ್ ಆಗಿ ಯಾವ ತರ ವರ್ಕ್ ಮಾಡ್ತಾನೆ ಅಂದ್ರೆ, when customer wants to transfer his assets to some other person after his death, ಒಬ್ಬ ಕಸ್ಟಮರ್ ತನ್ನ ಅಸೆಟ್ಸ್ ಮತ್ತೆ ತನ್ನ ಪ್ರಾಪರ್ಟಿನ ಬೇರೆಯವರ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಆದ್ರೆ ಯಾವಾಗ, ಆಫ್ಟರ್ ಹಿಸ್ ಡೆತ್. ಸೊ ಆ ರೈಟ್ಸ್ ಮತ್ತೆ ಅಥಾರಿಟಿನ ಯಾರಿಗೆ ಕೊಡ್ತಾನೆ, ಅದನ್ನ ಬ್ಯಾಂಕರಿಗೆ ಅಸೈನ್ ಮಾಡ್ತಾನೆ. ಸೊ ಹಾಗಾಗಿ ಆ ಟೈಮ್ ನಲ್ಲಿ ಬ್ಯಾಂಕರ್ ಯಾವ ತರ ವರ್ಕ್ ಮಾಡ್ತಾನೆ, ಹಿ ಆಕ್ಟ್ಸ್ ಆಸ್ ಅನ್ ಎಕ್ಸಿಕ್ಯೂಟರ್. ಅಂಡರ್ಸ್ಟು, ನಿಮಗೆ ನೋಡಿದ್ರೆ ನಿಮಗೆ ಗೊತ್ತೇ ಇರುತ್ತೆ. ಸೊ ವಿಲ್ ಅಂತಂದ್ರೆ ಅರ್ಥ ಏನು, ಇಟ್ ಇಸ್ ನಥಿಂಗ್ ಬಟ್ ವಾಟ್ ಇಟ್ ಇಸ್ ಅನ್ document where the customer or the person who wants to transfer his property, where he mentions all the types of assets, types of property, ಜೊತೆಗೆ ಅದರಲ್ಲಿ ಏನೇನು ಮೆನ್ಷನ್ ಮಾಡಿರ್ಬೇಕಂತ ಹೇಳಿ ಸೊ ಆ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾನೆ. ಸೊ ಅದನ್ನ ವಿಲ್ ಅಂತ ಕರೀತಾರೆ. ಸೊ ಆ ಪ್ರಾಪರ್ಟಿ ಯಾರ ಹೆಸರಲ್ಲಿ ಹೋಗ್ಬೇಕು ಆಫ್ಟರ್ ಡೆತ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಸನ್, ಕಸ್ಟಮರ್, ಸೊ ಆ ಪ್ರಾಸೆಸ್ ನ ಯಾರು ಕಂಡಕ್ಟ್ ಮಾಡಬೇಕಾಗುತ್ತೆ, ಬ್ಯಾಂಕರ್ ಕಂಡಕ್ಟ್ ಮಾಡ್ತಾರೆ. ಸೊ ಇಫ್ ಹಿ ಪರ್ಫಾರ್ಮ್ಸ್ ದಟ್ process, he is known as executor. Right. Next, banker as an attorney. Attorney andre enu, where the customer may grant a special power of attorney to his banker to transact certain dealings on his behalf. The banker is the attorney of customer in such cases. Illa attorney andre enu, it is a legal power which is given by the customer to banker. ಕಸ್ಟಮರ್ ಇಂದ ಬ್ಯಾಂಕರಿಗೆ ಕೊಟ್ಟಿರೋ ಲೀಗಲ್ ಪವರ್ ಆರ್ ಲೀಗಲ್ ಅಥಾರಿಟಿನ ಅಟಾರ್ನಿ ಅಂತ ಕರೀತಾರೆ. ಸೊ ಕೆಲವು ಸಲ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಅಥವಾ ಏನಾದರೂ ಲೀಗಲ್ ಪ್ರಾಸೆಸ್ ಮಾಡಬೇಕಾದ್ರೆ ಆನ್ ಬಿಹಾಫ್ ಆಫ್ ಕಸ್ಟಮರ್ ಬ್ಯಾಂಕರ್ ಆ
ವರ್ಕ್ನ ಪರ್ಫಾರ್ಮ್ ಮಾಡ್ತಾನೆ. ಸೊ ಅದನ್ನ ಅಟಾರ್ನಿ ಅಂತ ಕರೀತಾರೆ. ಲೀಗಲ್ ಅಥಾರಿಟಿ ವಿಚ್ ಇಸ್ ಗಿವನ್ ಬೈ ದಿ ಕಸ್ಟಮರ್. ಆನ್ ಬಿಹಾಫ್ ಆಫ್ ಕಸ್ಟಮರ್ ಬ್ಯಾಂಕರ್ ಆಕ್ಟ್ಸ್ ಆಸ್ ಅಟಾರ್ನಿ. ಸೊ ಈ ತರ ಲೀಗಲ್ ಪ್ರೊಸೀಡಿಂಗ್ಸ್ ಏನಾದ್ರು ಇತ್ತು ಅಂತಂದಾಗ ಬ್ಯಾಂಕರ್ ವರ್ಕ್ ಮಾಡ್ತಾನೆ ಅದರಲ್ಲಿ. ಓಕೆ, ದೆನ್ ಬ್ಯಾಂಕರ್ ಹ್ಯಾಸ್ ಅ ರೈಟ್ ಟು ಕಂಬೈನ್ ಅಕೌಂಟ್ಸ್. ಇಫ್ ಅ ಕಸ್ಟಮರ್ ಹ್ಯಾಸ್ 2 or more accounts in his or her name at the same branch in the same capacity, a banker as a debtor can exercise his right to combine those accounts into one. ಅಂದ್ರೆ ಏನು, ಕಸ್ಟಮರ್ ನೇಮ್ ಅಲ್ಲಿ ಸೇಮ್ ಅಕೌಂಟ್ ಇತ್ತು ಅಂದ್ರೆ, ಸೇಮ್ ಅಕೌಂಟ್, ಸೇಮ್ ಸೇವಿಂಗ್ಸ್ ಅಕೌಂಟ್ ಇತ್ತು ಅಂತಂದ್ರೆ, ಅಥವಾ ಸೇಮ್ ಕರೆಂಟ್ ಅಕೌಂಟ್ ಇತ್ತು ಅಂದ್ರೆ, ಅಥವಾ ಸೇಮ್ FD ಇತ್ತು ಅಂದ್ರೆ, he has the right to combine those accounts in some scenarios. ಬಟ್ ಕಸ್ಟಮರ್ ಹೆಸರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಅಕೌಂಟ್ ಇತ್ತು ಅಂದ್ರೆ ಕಂಬೈನ್ ಮಾಡಲ್ಲ ಅದರಲ್ಲಿ. ಯಾಕಂದ್ರೆ ನಮಗೆ ಅಕೌಂಟ್ಸ್ ಅಲ್ಲಿ ಡಿಫರೆಂಟ್ ಫಾರ್ಮ್ಸ್ ಆಫ್ ಅಕೌಂಟ್ ಇದೆ. ಲೈಕ್ ಸೇವಿಂಗ್ಸ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್, ಲೈಕ್ ಕರೆಂಟ್ ಅಕೌಂಟ್ ಅಂತ ಹೇಳಿ ಬೇರೆ ಬೇರೆ ತರ ಇದೆ. ಡಿಫರೆಂಟ್ ಫಾರ್ಮ್ಸ್ ಆಫ್ ಅಕೌಂಟ್ ಇತ್ತು ಅಂದ್ರೆ ಅದನ್ನ ಕಂಬೈನ್ ಮಾಡಲ್ಲ. ಸೇಮ್ ಫಾರ್ಮ್ ಆಫ್ ಅಕೌಂಟ್ ಇತ್ತು ಅಂದ್ರೆ, ಲೈಕ್ ಸೇವಿಂಗ್ಸ್ ಅಕೌಂಟ್ ಎರಡೂ ಇದೆ ಸೇಮ್ ನೇಮ್ ಅಲ್ಲಿ. ಸೊ ಆ ತರ ಇದ್ದಾಗ ದ ಬ್ಯಾಂಕರ್ ಹ್ಯಾಸ್ ಅ ರೈಟ್ ಟು ಕಂಬೈನ್ ದೋಸ್ ಅಕೌಂಟ್ಸ್, ರೈಟ್. ಅದೇ ತರ ಲೋನ್ ಅಕೌಂಟ್ ಕೂಡ ಅಷ್ಟೇ. ಇನ್ ಕೇಸ್ ಕಸ್ಟಮರ್ ಲೋನ್ ತಗೊಂಡಿದ್ದಾನೆ ಇನ್ ದ ಸೇಮ್ ನೇಮ್, ಸೇಮ್ ಡಾಕ್ಯುಮೆಂಟ್ಸ್ ಇದೆ, ಎರಡೂ ಸೇಮ್ ಏನಿದೆ ಪೋರ್ಟ್ರೇಟ್ ಮಾಡ್ತಾ ಇದೆ, ಸೇಮ್ ಡಾಕ್ಯುಮೆಂಟ್ಸ್ ಪೋರ್ಟ್ರೇಟ್ ಮಾಡ್ತಾ ಇದೆ, ಶೋ ಮಾಡ್ತಾ ಇದೆ ಅಂತಂದಾಗ ಹಿ ಕ್ಯಾನ್ ಕಂಬೈನ್ ದೋಸ್ ಟು. ಬಟ್ ಎರಡು ಕೂಡ ಸೇಮ್ ಲೋನ್ ಅಮೌಂಟ್ ಇರಬೇಕು. ಕೆಲವು ಹೌಸಿಂಗ್ ಲೋನ್ ಇನ್ನೊಂದು ಪರ್ಸನಲ್ ಲೋನ್ ಇತ್ತು ಅಂದ್ರೆ ಅದನ್ನ ಕಂಬೈನ್ ಮಾಡಲ್ಲ. ಎರಡು ಹೌಸಿಂಗ್ ಲೋನ್ ಇದೆ ಅಥವಾ ಎರಡು ಪರ್ಸನಲ್ ಲೋನ್ ಇದೆ ಅಂದಾಗ ಮಾತ್ರ ಹಿ ಕ್ಯಾನ್ ಕಂಬೈನ್ ದೋಸ್ ಟು ಅಕೌಂಟ್ಸ್. ಸೊ ದಟ್ ಈಸ್ ದಿ ಒನ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಆರ್ ರೈಟ್ ಆಫ್ ಅ ಬ್ಯಾಂಕರ್ ಟು ಕಂಬೈನ್ ಅಕೌಂಟ್ಸ್. ನೆಕ್ಸ್ಟ್, the last one, a banker has no right to close the account. So until unless without the consent of the customer, the banker has no right to close any customer's account. ಯಾವುದೇ ಕಸ್ಟಮರ್ ಆಗಿರ್ಬೋದು, ಆ ಕಸ್ಟಮರ್ ಅಕೌಂಟ್ ನ ಕ್ಲೋಸ್ ಮಾಡೋ ರೈಟ್ ಬ್ಯಾಂಕರ್ಗೆ ಇರೋದಿಲ್ಲ ವಿತೌಟ್ ಕನ್ಸೆಂಟ್. A banker has as a debtor no right to close the account of his customer at any time without the proper permission from him. So ಕಸ್ಟಮರ್ ಪರ್ಮಿಷನ್ ಇಲ್ದೇನೆ, ಕಸ್ಟಮರ್ ಕನ್ಸೆಂಟ್ ಇಲ್ದೇನೆ ಬ್ಯಾಂಕರ್ಗೆ ಯಾವುದೇ ರೈಟ್ ಇರೋದಿಲ್ಲ ಅಕೌಂಟ್ ಕ್ಲೋಸ್ ಮಾಡೋದಕ್ಕೆ. ಓಕೆ, ಸೊ ಈವನ್ ನೀವು ಅಕೌಂಟ್ನ ಟ್ರಾನ್ಸಾಕ್ಟ್ ಮಾಡಿಲ್ಲ ಅಂದ್ರೂ ಕೂಡ ಅದು ಕ್ಲೋಸ್ ಆಗೋದಿಲ್ಲ. ಸೊ ಡೋರ್ಮೆಂಟ್ ಅಕೌಂಟ್ ಅಂತ ಹೇಳ್ತಾರೆ, ಅಂದ್ರೆ ಅದ್ರಲ್ಲಿ ಅಕೌಂಟ್ ಇರುತ್ತೆ ಬಟ್ ಅದು ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರುತ್ತೆ. ನೀವು ಬೇಕಾದ್ರೆ ಮತ್ತೆ ಅಕೌಂಟ್ ಆಕ್ಟಿವ್ ಮಾಡ್ಕೋಬಹುದು ಬೈ ಡೆಪಾಸಿಟಿಂಗ್ ಸಮ್ ಮನಿ. ಯಾಕೆಂದ್ರೆ ಕೆಲವು ಸಲ ಅಕೌಂಟ್ ಏನಾಗುತ್ತೆ ಅಂದ್ರೆ ನೀವು ಅಕೌಂಟ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತಂದಾಗ, ಮನಿ ಇಲ್ಲ ಅಂತಂದಾಗ ಅದು ನೆಗೆಟಿವ್ ಬ್ಯಾಲೆನ್ಸ್ ಬರ್ತಾ ಬರ್ತಾ ಅದು ಇನ್ಆಕ್ಟಿವ್ ಆಗ್ತಾ ಹೋಗುತ್ತೆ. ಬಟ್ ಅಕೌಂಟ್ ಮಾತ್ರ ಕ್ಲೋಸ್ ಆಗೋದಿಲ್ಲ. ಸೊ ವಿತೌಟ್ ಪರ್ಮಿಷನ್ ಫ್ರಮ್ ದಿ ಕಸ್ಟಮರ್. ಸೊ these are what the responsibilities and duties of customer as well as the relationship between the customer and banker, right? So these are the general relationship where we discussed in this video. Next class ಅಲ್ಲಿ, next ವಿಡಿಯೋದಲ್ಲಿ ನಿಮಗೆ ಸ್ಪೆಷಲ್ ಟೈಪ್ಸ್ ಆಫ್ relationship between the banker and customer discuss ಮಾಡೋಣ. Okay, so until then take care, bye bye.